संविधान निर्माता डॉक्टर बी.आर. अम्बेडकर द्वारा बनाए गए संविधान के कारण आज प्रत्येक नागरिक को अपने अधिकार प्राप्त करने का अवसर मिला है, ऐसा शिड्यूलघट्टा के विधायक मेलूरू रवि कुमार ने कहा। चिकबल्लापुर में अम्बेडकर की 135वीं जयंती के कार्यक्रम में बोलते हुए उन्होंने कहा कि समानता और सामाजिक न्याय के सिद्धांतों को अपनाकर देश निर्माण की जिम्मेदारी हम सभी पर है। उन्होंने ये भी बताया कि संविधान की शक्ति के कारण ही वे केवल 7वीं कक्षा तक पढ़े होने के बावजूद विधायक बन सके। उन्होंने अपने कार्यकाल में शिक्षा, स्वास्थ्य और विकास पर विशेष ध्यान देने की बात कही। साथ ही सुझाव दिया कि स्कूलों में प्रतिदिन बच्चों से संविधान का एक पुस्त पढ़वाने की व्यवस्था की जानी चाहिए। इस अवसर पर क्षेत्र विकास निधि के तहत 18 दिव्यांग व्यक्तियों को 3 पहिया वाहन वितरित किए गए। ग्रामीण छात्रों को प्रोत्साहन राशि और अधिक अंक प्राप्त करने वाले छात्रों को नकद पुरस्कार देने की भी घोषणा की गई। मुख्य वक्ता के रूप में शामिल भारतीय प्रादेशिक सेना अधिकारी भव्या नरसिम्हा मूर्ति ने अम्बेडकर के असमानता और सामाजिक अन्याय के खिलाफ संघर्ष का उल्लेख किया। उन्होंने कहा कि उनकी सफलता में उनकी पत्नी रामाबाई अम्बेडकर के त्याग का महत्वपूर्ण योगदान रहा है। उन्होंने ये भी कहा कि शिक्षा जीवन को आकार देने की शक्ति है, बालिकाओं की सुरक्षा समाज और सरकार की जिम्मेदारी है और ग्रामीण व शहरी क्षेत्रों के बीच शिक्षा की असमानता पर भी ध्यान देने की आवश्यकता है। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಇದೇ ತಿಂಗಳು 26, 27, 28ನೇ ತಾರೀಕು ವಿಶೇಷ ಅಧಿವೇಶನ ನಡೆಸಲಿಕ್ಕೆ ಈಗಾಗಲೇ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಈ ವಿಶೇಷ ಒಂದು ಅಧಿವೇಶನ ಅಂದರೆ, ಇವತ್ತು ಸಂಸದರಲ್ಲಿ ಮಹಿಳಾವರನ್ನ ಮತ್ತು ಶಾಸಕರು 33% ಇವತ್ತು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದನ್ನ ವಿಶೇಷ ಬಿಲ್ಲನ್ನು ಪಾಸ್ ಮಾಡಬೇಕಂತ ಇದೇ ತಿಂಗಳು 16 ಮತ್ತು 17, 18ನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿಗಳು ಎಲ್ಲ ಮಂತ್ರಿಗಳನ್ನ, ಎಲ್ಲ ಸಂಸದರನ್ನ ಇವತ್ತು ಕರೆಸಿ ಈ ಒಂದು ವಿಶೇಷ ಅಧಿವೇಶನ ನಡೆಸಿ ಈ ದೇಶದ ಮಹಿಳೆಯರಿಗೆ ಇವತ್ತು 33% ಎಲ್ಲ ರಾಜ್ಯಗಳಲ್ಲೂ ಈ ದೇಶದಲ್ಲಿ ಒಂದು ಮೀಸಲಾತಿ ತರ್ತಕ್ಕಂಥ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಕ್ಷೇತ್ರದ ಎಲ್ಲ ಮಹಿಳೆಯರ ಪರವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾವು ಸಹ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು. ಮುಖ್ಯವಾಗಿ ಇವತ್ತು ವಿದ್ಯಾರ್ಥಿಗಳು ಪ್ರತಿ ದಿವಸ ನೀವು ಸಂವಿಧಾನ ಪುಸ್ತಕವನ್ನು ಓದಿದಾಗ ಈ ಸಮಾಜದಲ್ಲಿ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಅಂತ ಈ ಸಂದರ್ಭದಲ್ಲಿ ಏನಿವತ್ತು ಈ ಕಾರ್ಯಕ್ರಮವನ್ನು ಕೊಲಂಬಿಯಾ ಯೂನಿವರ್ಸಿಟಿ ಅಮೆರಿಕಾದಲ್ಲಿ 1915ರಲ್ಲಿ ಅವರು ಓದಿದ್ದಾರೆ. 2015ರಲ್ಲಿ ನಾನು ಅದೇ ಯೂನಿವರ್ಸಿಟಿಯಲ್ಲಿ ಓದಿರೋದು. ಅವರ ಒಂದು ಮೂರ್ತಿಯನ್ನ ನಮ್ಮ ಗ್ರಂಥಾಲಯದಲ್ಲಿ, ಆ ಯೂನಿವರ್ಸಿಟಿ ಅದು ವಿಶ್ವದಲ್ಲೇ 7 ಅತಿ ಉತ್ತಮ ಯೂನಿವರ್ಸಿಟಿಗಳಲ್ಲಿ ಒಂದು, ಕೊಲಂಬಿಯಾ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿ ಇವೆಲ್ಲ. ಆ ಕಾಲದಲ್ಲೇ ಅಂತಹ ಒಂದು ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡಿದಂಥವ್ರು ನಮ್ಮ ಅಂಬೇಡ್ಕರ್ ಅಲ್ವಾ. ಅಲ್ಲಿ ಇಡೀ ಜಗತ್ತಿನ ಒಂದು ನಾಯಕರ ಬಗ್ಗೆ ಮಾತ್ರನೇ ಅಂತ ದೊಡ್ಡ ಯೂನಿವರ್ಸಿಟಿಯಲ್ಲಿ, ಅಮೆರಿಕಾದಲ್ಲಿ ಇವರ ಪುತ್ಥಳಿ ಹಾಕಿರ್ತಾರೆ ಇಲ್ಲಿದ್ರೆ ಅಲ್ವಾ. 100 ಕೋಟಿ ಜನಗಳ ಜೀವನವನ್ನ ಬದಲಾಯಿಸಿದ್ದಾರೆ, ಅದಕ್ಕೆ ಅವರ ಪುತ್ಥಳಿಯನ್ನ ಅಲ್ಲಿಟ್ಟಿದ್ದಾರೆ. ಇಡೀ ಜಗತ್ತಿಗೆ ಬೆಸ್ಟ್ ಸ್ಕಾಲರ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ. ಆದ್ರೆ ನಮ್ಮ ದೇಶದಲ್ಲಿ ಅವರು ಈ ಒಂದು ಸಾಧನೆಗಳನ್ನ ಮಾಡಕ್ಕೆ ಮುಂಚೆ, ಸಾಧನೆ ಮಾಡಿದ ಮೇಲೂ ಯಾವ ರೀತಿ ಟ್ರೀಟ್ ಮಾಡ್ತಿದ್ರು ಅಂತ ನೆನಪಿದ್ಯಾ? ಎಲ್ಲ ಮಹಾನಾಯಕ ಧಾರಾವಾಹಿ ನೋಡಿದೀರಾ? ಅದರಲ್ಲಿ ನೋಡಿರ್ಬೇಕು, ಸ್ಕೂಲ್ಗೆ ಹೋಗ್ತಾರೆ, ಆಚೆ ಕೂತ್ಕೊಳ್ಳಿ, ಬೇರೆ ಮಕ್ಕಳ ಜೊತೆ ಕೂತ್ಕೋಬೇಡಿ ಅಂತ ಅವ್ರನ್ನ ಒಂದು ಗೋಣಿ ಚೀಲ ಹಾಕಿ ಕೂಡಿಸಿರೋದು ಎಲ್ಲ ನೋಡಿದಿರಲ್ವಾ. ಅದೇ ಒಂದು ಸಣ್ಣ ಮಗು ಆದ್ರೂ ಓದ್ಬಿಟ್ಟು ದೊಡ್ಡವರಾಗಿ 32 ಡಿಗ್ರಿ ತಗೋತಾರೆ. ಸ್ಕೂಲ್ ಒಳಗೆ ಕೂಡಿಸ್ತೀರಾ ಇದ್ದವ್ರನ್ನ 32 ಡಿಗ್ರಿ ತಗೋತಾರೆ. ಅವರ ಜಾತಿಯ ಮೇರೆಗೆ ಅವರನ್ನ ಅಸ್ಪೃಶ್ಯರು. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಂಬಂಧಪಟ್ಟಂಥ ಎಲ್ಲ ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳು ಮತ್ತು ತಾಲೂಕಿನ ಶಿಕ್ಷಣ ಅಧಿಕಾರಿಗಳ ಜೊತೆ ಇವತ್ತು ಒಂದು ಸಭೆಯನ್ನು ಮಾಡಿದ್ದೀವಿ.
ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳು 1 ಲಕ್ಷ ಇವತ್ತು ನನ್ನ ಒಂದು ಸ್ಯಾಲ್ರಿ ಅಕೌಂಟಲ್ಲಿ ಕೊಡ್ತೀರಂತ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಯಾವ ಶಾಲೆಯಲ್ಲಿ ಬರ್ತಕ್ಕೋ ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೂ ಸಹ ಇವತ್ತು 5 ಲಕ್ಷ ಕೊಟ್ಟು ನಾವು ಯಾಕೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಗ್ರಾಮೀಣ ಭಾಗದಲ್ಲಿ ಮತ್ತು ಆರ್ಥಿಕವಾಗಿ ಭಾಳಷ್ಟು ಹಿಂದುಳಿದಿರೋದು ಗಮನದಲ್ಲಿಟ್ಟುಕೊಂಡು ಮುಂದೆ ಅವ್ರಿಗೆ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ 3ನೇ ವರ್ಷ ಫಲಿತಾಂಶ ಬರ್ತಾ ಇದೆ. 1ನೇ ವರ್ಷ ನಮ್ಮ ಕ್ಷೇತ್ರ 2ನೇ ಸ್ಥಾನದಲ್ಲಿತ್ತು, ಹೋದ ವರ್ಷವೂ 2ನೇ ಸ್ಥಾನದಲ್ಲಿತ್ತು. ಈ ವರ್ಷ ಇಡೀ ಜಿಲ್ಲೆಯಲ್ಲಿ 1ನೇ ಸ್ಥಾನ ಬರ್ತಕ್ಕಂಥ ನಂಬಿಕೆ ಇದೆ. ಶಿಕ್ಷಕರು ಅದೇ ರೀತಿ ಸಂಪೂರ್ಣವಾಗಿ ವಿಶೇಷವಾಗಿ ಅವರಿಗೆ ಅಸೆಸ್ ಮಾಡಿ ಎಲ್ಲರೂ ಮಕ್ಕಳು ಈಗ ಇಡೀ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರ ಅತಿ ಹೆಚ್ಚಿನ ಇವತ್ತು SSLC ಫಲಿತಾಂಶ ಬರ್ತದೆ ನಂಬಿಕೆ ಇದೆ. ಮುಂದೆ ಕ್ಷೇತ್ರ ಒಳ್ಳೆಯದಾಗುತ್ತೆ.